ಮೆಣಸಿನಕಾಯಿ ಬಹಳ ಆಶ್ಚರ್ಯಕರವಾಗಿ 10ನೇ ವಂಡರ್ ಆಗಿ 8, 9 ಎಲ್ಲ ಬೇಡ 10ನೇ ವಂಡರ್ ಆಗಿ ಪ್ರಪಂಚದ ವಂಡರ್ಗಳಲ್ಲಿ ಹಾಗೆ ಭಾರತ ಪಾಕಿಸ್ತಾನದ ಮಧ್ಯೆ ಸ್ವಲ್ಪ ಶಾಂತಿ ನೆಲೆಸಬಹುದು ಮುಂದಿನ ಹೇಳಕ್ ಬರಲ್ಲ. ಈ ಕಾಂಗ್ರೆಸ್ ಬಿಜೆಪಿ ನೋಗಳದ ಮಾತ್ರ ನಿಲ್ಲಲ್ಲ. ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದ ಅವ್ರು. ಇಲ್ಲಾಂದ್ರೆ ನಾಚಿಕೆ ಆಗೋದಿಲ್ಲ. ಎನ್ಕೌಂಟರ್ ಅಂತ ಎನ್ಕೌಂಟರ್ ಏನ್ರಿ? ಎನ್ಕೌಂಟರ್ದು ಶಬ್ದ ಏನಿದು? ಎನ್ಕೌಂಟರ್ ಅರ್ಥ ಏನು? ರಾಜಕಾರಣ ಮಾಡಕ್ ಹೊಂಟಿದ್ದೀರಾ? ಅಷ್ಟು ಮಾತ್ರ ಹೇಳ್ತೀನಿ. ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಮಂತ್ರಿ ಆಕ್ಷೇಪ ಪದ ಡ್ಯಾಶು ಡ್ಯಾಶು. ಈಗ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದಂತೆ ಕಾಣಿಸುತ್ತಿದೆ ಎಂದು ಬಹುಜನರ ವ್ಯಾಖ್ಯಾನ. ಸದನದ ಒಳಗಿನ ವಿಚಾರವನ್ನು ಠಾಣೆ ಮೆಟ್ಟಲಿಗೆ ಹಾಕಿದ್ದಕ್ಕೆ ಟೀಕೆ ಆಕ್ಷೇಪ. ಆದರೆ ಆ ಬಗ್ಗೆ ತಲೆಕೆಡಿಸಿಕೊಳ್ಳದಿರುವ ಸರ್ಕಾರ ಈ ಪ್ರಕರಣವನ್ನು CID ಕೊಡ್ತಾ ಇದೆಯಂತೆ. ಐ ಆಮ್ ಸರ್ಪ್ರೈಸ್ಡ್. ಇರಲಿ, ನಮ್ಮ ಸರ್ಪ್ರೈಸ್ ಹಿಡ್ಕೊಂಡು ಅವ್ರೇನು ಮಾಡ್ತಾರೆ, ನಮಗೆ ಸರ್ಪ್ರೈಸ್ ಮಾಡೋಕ್ಕೆ ಅವರಿರೋದು. ತನಿಖೆ ವಿಚಾರದಲ್ಲಿ CID ಕಾನೂನು ತಜ್ಞರ ಮೊರೆ ಹೋಗಿದೆ. ಹೇಗೆ ನಂಗೆ ಅರ್ಥವಾಗಿಲ್ಲ. ಈ ಪ್ರಕರಣವನ್ನು CIDಗೆ ವಹಿಸಿರೋ ಕ್ರಮನ BJP ಖಂಡಿಸಿದೆ. ಖಂಡಿಸ್ಬಿಟ್ಟು ಏನು ಮಾಡ್ತೀರಿ? ಉಪ್ಪಿನಕಾಯಿ ಕಣ್ಣೆಕ್ಕಿ. CIDಯಿಂದ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿಲ್ಲ, ಹಾಗಾಗಿ ನ್ಯಾಯಾಂಗ ತನಿಖೆ ಕೊಡಿ ಅಂತ. ನ್ಯಾಯಾಂಗ ತನಿಖೆಯಿಂದ ಏನಾಗುತ್ತೆ? ಅದು ತಪ್ಪು. ಸದನದ ಒಳಗಿನ ವಿಚಾರವನ್ನು 3ನೇ ಪಾರ್ಟಿಗೆ ವಹಿಸಿಕೊಡುವುದಾದರೆ ಅದು CID ಆದರೂ ತಪ್ಪೇ, ನ್ಯಾಯಾಂಗ ತನಿಖೆ ಆದರೂ ತಪ್ಪೇ. ಯಾವ ಇವೆಲ್ಲ ಹೊರಗೆ ಹೋಗ್ಬಾರ್ದು. ಈಗ ತಲೆಯಲ್ಲಿ ಏನು ಬ್ರೈನ್ ಇಟ್ಕೊಂಡು ಮಾತಾಡ್ತೀರೋ ಹೆಂಗೆ ನೀವೆಲ್ಲ? ತನಿಖೆ ಕೊಡೋದಾದರೆ ಸಿಟಿ ರವಿ ಮೇಲಿನ ಹಲ್ಲೆ ಪ್ರಕರಣವನ್ನೂ ಕೊಡಿ ಅಂತ. ಅದು ಕೊಡಬೇಕಾಗಿಲ್ಲ. ಅದನ್ನು ನಾರ್ಮಲ್ ತನಿಖೆನೇ ಮಾಡಿಸ್ಬೋದ್ಬೇಕಿದ್ರೆ ಮಾಡಿಸ್ಬೇಕು. ಬಹುದೂ ಅಲ್ಲ, ಬೇಕು. ಬಂದರೆ ನೀವು ಕೋರ್ಟ್ಗೆ ಹೋಗ್ಬೇಕು. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ನಿಲುವನ್ನು ಟೀಕಿಸಿದ್ದಾರೆ. ಈ ಮಧ್ಯೆ ಪ್ರಕರಣವನ್ನು CIDಗೆ ವಹಿಸುವಾಗ ಪರಿಷತ್ ಎಂದು ಪೊಲೀಸರು ಉಲ್ಲೇಖ ಮಾಡಿರುವುದನ್ನು ಸಭಾಪತಿಗಳು ಆಕ್ಷೇಪಿಸಿದ್ದಾರೆ. ನಿಮ್ಮ ಆಕ್ಷೇಪ ಹಿಡ್ಕೊಂಡು ಯಾರಿಗ್ರೀ ಬೇಕು ಸಾಹೇಬ್ರೆ? ನಿಮ್ಗೆ ಇಷ್ಟು ವರ್ಷ ಆಯಿತು ಪರಿಷತ್ತಿನ ಅನುಭವ, ಈಗಲೂ ನೀವು ಬರೀ ಆಕ್ಷೇಪ ಅಂದರೆ ನಾನು ಏನು ಮಾಡಲಿ? ನೋ ಕಾಮೆಂಟ್ಸ್. ಈಗ CID ಕೊಡೋ ಅವಶ್ಯಕತೆ ಏನಿದೆ ನನಗೆ ಗೊತ್ತಿಲ್ಲ. ಅದರ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದನ್ನು ಅದರಲ್ಲಿ ಭಾಗಿದಾರರಾಗಿರುವಂತಹ ಘನತೆವೆತ್ತ ಶಾಸಕರುಗಳು ತೀರ್ಮಾನ ಮಾಡ್ಕೊಳ್ಳಿ. ನಿಮ್ಮ ಹಣೆ ಬರಹ ನಮಗೇನು ಹೋಗಬೇಕು? ಯಾರೇ ಹೋಗಿದ್ರು ಹೆಂಗ್ ಹೊರಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ ಅಷ್ಟೇ. ಏನಂತ್ಯ? ಆಲ್ರೆಡಿ ಸೌಂಡ್ ಬರ್ತಾನೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.